5 ಮಿನಿಟ್ ಚಟ್ನಿ ಪುಡಿ. ನೀವು ಕೂಡ ಮಾಡಿ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನೊಂದು ಅರ್ಜೆಂಟಲ್ಲಿ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಒಂದು 15 ಇದು ಬ್ಯಾಡಗಿ ಮೆಣಸು, ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಕರಿಬೇವು, ಹಾಗೆ ಇದು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕೋಕಮ್ ಮಾಡ್ತಾರಲ್ಲ ಅದು ತೊಗೊಂಡಿದ್ದೀನಿ ನಾನು. ಹುಣಸೆಹಣ್ಣು ಇದ್ದರೆ ಹುಣಸೆಹಣ್ಣು ಹಾಕ್ಬೋದು. ಇವಿಷ್ಟೆಲ್ಲನೂ ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ನಾನು ಕೊಬ್ಬರಿ, ಕರಿಬೇವು ಮತ್ತು ಒಣಮೆಣಸು ಅದನ್ನೆಲ್ಲ ಫ್ರೈ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಇದು ನೋಡಿ, ಕಡಲೆಬೇಳೆನೂ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಅದರಲ್ಲಿ ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ, ಎಲ್ಲ ಫ್ರೈ ಮಾಡಾಗಿದೆ. ಇದಕ್ಕೆ ಜೀರಿಗೆನೂ ಫ್ರೈ ಮಾಡಿದ್ದೀನಿ. ಜೀರಿಗೆ ಕಡೆಗೆ ಇಂಗು ಒಂದು ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ ಹಿಂಗೆ ತೊಗೊಂಡಿದ್ದೀನಿ. ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಅದು ಕೋಕಮ್ಮು ಮತ್ತು ಒಣ ಕೊಬ್ಬರಿ ಎಲ್ಲನೂ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಣಮೆಣಸು ಚಟ್ನಿ ಪುಡಿ ಎಷ್ಟು ಬೇಗ 5 ನಿಮಿಷದಲ್ಲಿ ರೆಡಿ ಆಯಿತು. ನೀವು ಕೂಡ ಮಾಡ್ಕೊಳ್ಳಿ. ಈ ರ್ಯಾಪಿಡೋ ಮತ್ತು ಇದನ್ನೆಲ್ಲ ಬ್ಯಾನ್ ಮಾಡಿದಾರಲ್ವ, ಅದೇ ಹೈಕೋರ್ಟಿಂದ ಆದೇಶ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸೇಫಾ ಇಲ್ವಾ ಅಂತ ಹೇಳಲಿಕ್ಕೆ. ಅದು ಯಾವುದು ನಮ್ಮ ಇದರಲ್ಲಿ ಸೇಫ್ ಇದೆ ಅಂತ ಹೇಳ್ಬೋದು. ಇದೇ ಒಂದು ಘಟನೆ ಆಗಿದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ರಿಲೇಷನ್ ಒಬ್ಬರು ಇದು ಆಟೋದಲ್ಲಿ ಹೋಗ್ತಾ ಇದ್ರಂತೆ ಒಂದು ಪ್ಲೇಸಿಗೆ. ಆವಾಗ ಅವಳು ಲೊಕೇಶನ್ ಹಾಕಿದ್ಲು, ಆದರೆ ಆ ಲೊಕೇಶನ್ನಿಂದ ಅವನು ಬೇರೆ ಕಡೆನೇ ಕರ್ಕೊಂಡು ಹೋಗ್ತಾ ಇದ್ದ ಆಟೋದವನು. ಅದಕ್ಕೆ ಅವಳಿಗದು ಲೊಕೇಶನ್ ನೋಡಿ ಅವಳು ಇದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಅವನಲ್ಲಿ ನಿಲ್ಲಿಸಿದ ಅಂತೆ. ಮತ್ತು ನಿಲ್ಲಿಸಿ, ನನಗೆ ಅರ್ಜೆಂಟಾಗಿ ನನಗೆ ತುಂಬ ಪ್ರಾಬ್ಲಮ್ ಇದೆ, ನನಗೆ 10,000 ಇದ್ದರೆ ಕೊಡಿ ಪ್ಲೀಸ್ ಅಂತ ಬಿಡಿಸ್ತಾ ಇದ್ದ ಅಂತೆ. ಅಷ್ಟರಲ್ಲೇ ಅವಳ ಹತ್ರ ಇದ್ದರೆ ಅವಳು ಕೊಡೋದಲ್ವ, ಯಾಕಂದರೆ ಅವಳ ಹತ್ರ. ಅದಕ್ಕೆ ಅವನು ತಿಳ್ಕೊಂಡಿದ್ದಾನೆ ಅವಳ ಹತ್ರ ತುಂಬ ದುಡ್ಡು ಇರ್ಬೋದು ಅಂತ. ಆವಾಗ ಅವಳು ಏನು ಮಾಡಿದ್ಲು ಅಂತ ಅಂದರೆ, ಯಾರೋ ಪರಿಚಯದವ್ರಿಗೆ ಕಾಲ್ ಮಾಡಿ, ನಾನು ಇಲ್ಲೇ ಇದ್ದೀನಿ, ಇದೇ ರೋಡಲ್ಲಿದ್ದೀನಿ, ಬಾ ಬೇಗ ಅಂತ. ನೀನು ಇಲ್ಲೇ ಇದೆಯಾ ಅಂತ ಕೇಳಿದ್ಲಂತೆ. ಆವಾಗ ಅವನು ಅವಳಿಗೆ ಬಿಟ್ಟು ಹೋದ ಅಂತೆ. ಆ ರೀತಿ ಎಲ್ಲರೂ ಆಗಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಆ ಹೆಣ್ಮಕ್ಳು ಯಾವತ್ತೂ ತುಂಬ ಹುಷಾರಾಗಿ ಹೋಗಬೇಕು, ಒಬ್ಬೊಬ್ಬರೇ ಹೋಗಬಾರ್ದು ಅನ್ನೋದೇ ನಂದು ಇದು. ಯಾಕಂದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅಷ್ಟು ಎಚ್ಚರಿಕೆ ಒಳ್ಳೆಯದು. ಇದು ನಡೆದಿದ್ದು ಈಗ JP ನಗರದಲ್ಲಿ. ಈಗ JP ನಗರದಲ್ಲಿ ಮತ್ತೊಂದು ಘಟನೆಯೂ ಆಯಿತು. ಒಂದು ಹುಡುಗಿ ಕಾಫಿ ಪೌಡ್ರ್ ತೊಗೊಳ್ಳಿಕ್ಕೆ ಕೆಳಗಿಳಿದವಾಗ ಪರ್ಸನ್ ಇದು ಮಾಡ್ತಾಯಿದ್ರಂತೆ. ಅಭಿಪ್ರಾಯ ಆ ರೀತಿ ಕಮೆಂಟ್ ಮೂಲಕ